SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇವಾಗ ನೀವು ನೋಡಿರ್ಬೋದು ಸರ್, ಈ ಡಿಸೆಂಬರಲ್ಲಿ ನಮ್ಮ ಕನ್ನಡದಲ್ಲಿ 3 ಸೂಪರ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗಿದೆ. ಬಟ್ ಇವಾಗ ಈ ಥರದ ರಿಲೀಸ್ಗಳಾದಾಗ ಒಟ್ಟಿಗೆ ಬಂದಾಗ ಜನರಲ್ಲಿ ಯಾವ ಸಿನಿಮಾ ನೋಡೋದು, ಯಾವ ಸಿನಿಮಾ ಬಿಡೋದು, ಈ ಥರದ್ದೆಲ್ಲ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇದೆಯಾ? ಬಟ್ ಈ ಥರ ಬಂದಿರುವಂಥದ್ದು ಸರಿನಾ ಅಥವಾ ತಪ್ಪಾ, ಅಥವಾ ಇನ್ನೂ ಒಂದು ಸ್ವಲ್ಪ ಗ್ಯಾಪ್ ಇರಬೇಕಾಗಿತ್ತು ಅಂತ ಹೇಳ್ತೀರಾ? ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ಇದು ನಮ್ಮಗಳ ಕೈಯಲ್ಲಿರಲ್ಲ, ಇದೊಂದು ಇಂಡಸ್ಟ್ರಿ ಅಲ್ವಾ. ಈಗ ಆ ಪ್ರೊಡ್ಯೂಸರ್, ಈ ಪ್ರೊಡ್ಯೂಸರ್, ಅವ್ರ ಕಮಿಟ್ಮೆಂಟ್ಗಳು ಮತ್ತು ಇದು ರಜಾಗಳಿದೆ, ಎಲ್ಲರಿಗೂ ಅದನ್ನು ಯೂಸ್ ಮಾಡ್ಕೋಬೇಕು ಅಂತ ಇರುತ್ತೆ ನೋಡಿ. ಇವಾಗ 2 ಸಿನಿಮಾಗಳು ಬಿಡುಗಡೆ ಆಗಿದೆ, 2 ಸಿನಿಮಾಗಳು ಚೆನ್ನಾಗಿ ಹೋಗ್ತಿದೆ, 2 ಸಿನಿಮಾಗಳು ಜನ ಮುಗಿಬಿದ್ದು ನೋಡ್ತಿದ್ದಾರೆ. 2 ಸಿನಿಮಾನು ನಾನು ನೋಡಿದೆ, ಚೆನ್ನಾಗಿದ್ದಾವೆ. ಸೊ ಹಂಗಾಗಿ ಒಂದು ವಾರ ಏನಾದರೂ ಇಬ್ರಿಗೂ ಗ್ಯಾಪ್ ಸಿಕ್ಕಿದ್ದರೆ ಇಬ್ರಿಗೂ ತುಂಬ ಜಾಸ್ತಿ ಲಾಭ ಬಂದಿರೋದು. ಒಂದೊಂದು ಸತಿ ಏನಂತಂದ್ರೆ ನಿರ್ಮಾಪಕ ನೋಡ್ತಾನಲ್ವ ಸರ್, ರಜಾ ಇದ್ದಾಗ ಜನ ಬರ್ತಾರೆ ಅನ್ನೋದು. ಹಾಗಾಗಿ ಒಂದೊಂದು ಸತಿ ಏರಿಳಿತಗಳಾಗ್ತವೆ ಒಂಚೂರು. ಬಟ್ 2 ಸಿನಿಮಾ ತುಂಬ ಚೆನ್ನಾಗಿದ್ದಾವೆ. ಮೊನ್ನೆ ಮಾರ್ಕ್ ಇವೆಂಟಲ್ಲಿ ಕೂಡ ನೀವು ಭಾಗಿಯಾಗಿದ್ರಿ ಸುದೀಪ್ ಸರ್ ಜೊತೆನೆ. ಇನ್ನೇನಾದರೂ ಸುದೀಪ್ ಸರ್ ಜೊತೆ ಡೈರೆಕ್ಷನ್ ಮಾಡುವಂಥದ್ದೆಲ್ಲ ಹೇಳಿದ್ರಿ, ಬಟ್ ಅದು ಯಾವಾಗ ಇನ್ನೂ ಬರುತ್ತೆ ಅನ್ನುವಂಥದ್ದು ಒಂದು ಹಿಂಟ್ ಕೊಡೋದಾದರೆ? ಇಲ್ಲ, ನನಗೂ ಎಲ್ಲರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಪ್ರತಿಯೊಂದು ಟೈಮು, ಸಮಯ, ಸಂದರ್ಭ ಅದೆಲ್ಲ ಕೂಡ ಬರಬೇಕು. ನಾನು ಹೇಳಿದ್ರೆ ಸರ್, ನಂದು ದೊಡ್ಡ ಡ್ರೀಮ್, 2 ಡ್ರೀಮ್ ಇದೆ. ಸುದೀಪ್ ಸರ್ಗೂ ಮಾಡೋದು ನನಗೂ ಒಂದು ಲೈಫ್ ಟೈಮ್ ಅಚೀವ್ಮೆಂಟು, ಅದೆಲ್ಲ ಆಸೆ. ಆಲ್ರೆಡಿ ಕಬ್ಜಾದಲ್ಲಿ ಗೆಸ್ಟ್ ಕ್ಯಾರೆಕ್ಟರ್ ಮಾಡಿಕೊಟ್ಟಿದ್ದಾರೆ ಸರ್. ಎಲ್ಲವೂ ಸಮಯ ಬರಬೇಕು ಬ್ರದರ್. ಬಟ್ ನಮ್ಮ ಎಫರ್ಟ್ ನಾವು ಆಗ್ತಾ ಇರ್ತೀವಿ, ಟೈಮ್ ಎಲ್ಲದಕ್ಕೂ ಉತ್ತರ ಹೇಳುತ್ತೆ. ಅಂದರೆ ನಾನು ಯಾಕೆ ಕೇಳಿದೆ ಅಂದರೆ, ಇವಾಗ ತೆಲುಗರಾಗಿರ್ಬೋದು, ತಮಿಳರಾಗಿರ್ಬೋದು, ಬಟ್ ಅವ್ರು ಬಂದು ನಮ್ಮಲ್ಲಿರುವಂಥ ಹೀರೋಗೆ ಡೈರೆಕ್ಷನ್ ಮಾಡ್ತಿರುವಾಗ, ಬಟ್ ನಮ್ಮಲ್ಲೇ ಇಷ್ಟೆಲ್ಲ ಟ್ಯಾಲೆಂಟ್ ಇರೋ ಡೈರೆಕ್ಟ್ರು ಇದ್ದಾರೆ, ಬಟ್ ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅದು ಒಂದು ಕುತೂಹಲ ಅದು. ಇಲ್ಲ, ಕುತೂಹಲ ಏನಿಲ್ಲ ಬ್ರದರ್. ಸುದೀಪ್ ಸರ್ ಅವತ್ತು ಹೇಳಿದ್ರಲ್ವ, ಏನು ಅಂತಂದರೆ ಅವೆಲ್ಲ ಸೆಟ್ ಆಗಬೇಕಲ್ಲ. ಸಿನಿಮಾ ಅಂತಂದರೆ ಮಾಯ ಆಗಿ ಆಗೋದಲ್ವಲ್ಲ. ಕತೆ ಹೀರೋಗೆ ಇಷ್ಟ ಆಗಬೇಕು, ಡೈರೆಕ್ಟ್ರಿಗೂ ಇಷ್ಟ ಆಗಬೇಕು, ಪ್ರೊಡ್ಯೂಸರ್ಗೆ ಇಷ್ಟ ಆಗಬೇಕು, ಇನ್ವೆಸ್ಟರ್ ರೆಡಿ ಆಗಬೇಕು. ಇದೆಲ್ಲ ಒಂದು ದೊಡ್ಡ ಪ್ರೋಸೆಸ್ಸು. ಇದೆಲ್ಲ ಸೆಟ್ ಆದಾಗ ಆಗುತ್ತೆ. ಲಕ್ಕಿಲಿ ಅವ್ರಿಗೆ ಸೆಟ್ ಆಗಿದೆ, ಅವ್ರಿಗಾಗಿದೆ, ಅವರಿಗೆ ಡೈರೆಕ್ಟ್ರಿಗೆ. ಇದರಲ್ಲಿ ಯಾವುದೇ ಭಾಷೆ ಅಡೆ ಗೋಡೆ ಬರಲ್ಲ ಇಲ್ಲಿ. ನಾವು ಮಾಡ್ತಾಯಿದ್ದೀವಿ, ಆಗಬಹುದು, ಅದನ್ನು ನಿರಾಶೆ ಆಗುವಂಥದ್ದೇನಿಲ್ಲ. ಬಟ್ ಎಲ್ರಿಗೂ ಒಂದು ಆಸೆ ಇರುತ್ತೆ, ಸುದೀಪ್ ಸರ್ ಸಿನಿಮಾ ಮಾಡಬೇಕು, ದರ್ಶನ್ ಸರ್ ಸಿನಿಮಾ ಮಾಡಬೇಕು, ಶಿವಣ್ಣನ ಸಿನಿಮಾ ಮಾಡಬೇಕು. ಎಲ್ಲ ಕನ್ನಡ ಡೈರೆಕ್ಟ್ರುಗಳಿಗೂ ನಮ್ಮ ಹೀರೋಗಳ ಸಿನಿಮಾ ಮಾಡೋಕ್ಕೆ ಆಸೆ ಇದ್ದೇ ಇರುತ್ತೆ ಅಲ್ವಾ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.